audio and video? Please reply. Everyone clear with my audio and video? You all are able to see the PPT and my audio? Okay, so fine then. So very good morning to all. So in the previous class, we have seen the definition of BI and data warehouse. Okay. I hope you have remembered in the previous class, in the yesterday's class, we have seen the definition of BI. Okay. Business intelligence definition and its example. Okay. And a diagram on BI. We have seen this in the previous class. Okay. And we have seen data warehousing also, data warehousing example and diagram on data warehousing. These are the things we have seen in the previous class. So hope everyone understood and everyone remembered these two definitions. Everyone clear? Everyone clear about the definition of BI and definition of data warehousing? Yesterday's class. Please reply everyone. Okay, so fine then. Then today we'll go for the data mining. We have definition called as data mining. Hope you have studied in the DBMS. DBMS na ಕಲ್ತಿರಿ ಡಾಟಾ ಮೈನಿಂಗ್ ನೆನಪದನೋ ಇಲ್ಲೋ ಎಕ್ಸಾಮ್ ಇಲ್ಲ ಅಂತೇಳಿ ಹಂಗ ನೆನಪಾರ್ಬಿಟ್ಟಿರು. Okay. So today we'll start with that concept called as or the definition of data mining. Okay. Data mining is the computational process of shifting through existing business data to identify new patterns and publish relationships that will help in strategic decision making. So what is saying that data mining is a computational process. Okay, it is a computational process. Computational process means ಕಂಪ್ಯೂಟರೈಸ್ಡ್ ಅಂತ ಅನ್ಬೋದು. ಓಕೆ, ಸೊ ಟೆಕ್ನಾಲಜಿ ಯೂಸ್ ಮಾಡಿ ಮಾಡೋಂಥ ಪ್ರೋಸೆಸ್ ಅಂತ ಹೇಳ್ಬೋದು. ಟೆಕ್ನಾಲಜೀಸ್ ನ ಯೂಸ್ ಮಾಡಿ ಮಾಡ್ಬೋದು ಅಂತ ಟೆಕ್ನಿಕ್ಸ್ಗೆ ಕಂಪ್ಯೂಟೇಷನಲ್ ಪ್ರೋಸೆಸ್ ಅಂತ ಕರೀತಾರೆ. ಡಾಟಾ ಮೈನಿಂಗ್ ಇಸ್ ದ ಕಂಪ್ಯೂಟೇಷನಲ್ ಪ್ರೋಸೆಸ್ ಆಫ್ ಶಿಫ್ಟಿಂಗ್ ಥ್ರೂ existing business data to identify new patterns and establish relationship that will help in ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್. ಸೊ ಇಟ್ ಇಸ್ ಅ ಕಂಪ್ಯೂಟೇಷನಲ್ ಪ್ರೋಸೆಸ್ ಅಂತ ಹೇಳ್ಬೋದು. ಅದು ಏನ್ ಮಾಡ್ತದ ಅಂತಂದ್ರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಡಾಟಾನ ಹೊಸ ಪ್ಯಾಟರ್ನ್ಗೆ, ಸೊ ಇದ್ದಿದ್ದನ್ನ ಈಗ ಏನದಲ್ಲ ಇದ್ದಿದ್ದನ್ನ ಬಿಸ್ನೆಸ್ ಡಾಟಾನ ಹೊಸ ಪ್ಯಾಟರ್ನಿಗೆ ಶಿಫ್ಟ್ ಮಾಡ್ತದ ಅಥವಾ ಹೊಸ ಪ್ಯಾಟರ್ನ್ ನ ಎಕ್ಸ್ಟಾಬ್ಲಿಷ್ ಮಾಡ್ತದ ಅಂತ ಹೇಳ್ಬೋದು. ಸೊ ಡಿಸಿಷನ್ ಮೇಕಿಂಗ್ ಮಾಡ್ಬೇಕಾದಾಗ ಏನ್ ಎಕ್ಸಿಸ್ಟಿಂಗ್ ಡಾಟಾ ಅದಲ್ಲ, ಓಕೆ, ಸೊ ಡಿಸಿಷನ್ ಮೇಕಿಂಗ್ ಮಾಡ್ಬೇಕಾದಾಗ ಏನ್ ಎಕ್ಸಿಸ್ಟಿಂಗ್ ಡಾಟಾ ಅದ ಅದನ್ನ ಶಿಫ್ಟ್ ಮಾಡ್ಕೋತದ ಅಂತ ಹೇಳ್ಬೋದು, ಅಥವಾ ಇದ್ದಿದ್ದನ್ನ ಹೊಸದಾಗಿ ನಾವು ಕ್ರಿಯೇಟ್ ಮಾಡ್ಕೋತೀವಿ ಅಂತ ಹೇಳ್ತೇವೆ. ಸೊ ಕಂಪ್ಯೂಟೇಷನಲ್ ಇಟ್ ಈಸ್ ಅ ಕಂಪ್ಯೂಟೇಷನಲ್ ಪ್ರೋಸೆಸ್ ಅಂತ ಹೇಳ್ಬೋದು, ವಿಚ್ ಹೆಲ್ಪ್ಸ್ ಇನ್ ಶಿಫ್ಟಿಂಗ್ ಅಂತ ಹೇಳ್ತಾರೆ ನೋಡಿ. ಶಿಫ್ಟಿಂಗ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಡಾಟಾ, ಈಗ ಬಿಸ್ನೆಸ್ ಡಾಟಾ ಅದೇನು ಎಕ್ಸಿಸ್ಟಿಂಗ್ ಡಾಟಾ ಅದಲ್ಲ ಅದನ್ನ ನಾವು ಒಂದು ಹೊಸ ಪ್ಯಾಟರ್ನ್ ಅಥವಾ ಹೊಸ ಎಕ್ಸ್ಟಾಬ್ಲಿಷ್ ರಿಲೇಶನ್ಶಿಪ್ ಮಾಡ್ಬೋದು ಅಥವಾ ಒಂದು ಹೊಸ ಇನ್ನೋವೇಷನ್ಸ್ ಆಗಿ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ದಟ್ ಈಸ್ ಅಬೌಟ್ ದ ಡಾಟಾ ಮೈನಿಂಗ್ ಅಂತೇಳಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ದಿಸ್ ಪ್ರೊಸೆಸ್ ಆಫ್ ಡಾಟಾ ಮೈನಿಂಗ್ ವಿಲ್ ರಿಕ್ವೈರ್ pre-processing of data by ELT or getting data from data warehouse as well as post-processing for displaying the new insights found at the ಹೇಳ್ತಾನೆ. ಸೊ ಇಲ್ಲೇನದ ದಿಸ್ ಪ್ರೊಸೆಸ್ ಆಫ್ ಡಾಟಾ ಮೈನಿಂಗ್, ಈ ಪ್ರೊಸೆಸ್ ಆಫ್ ಡಾಟಾ ಮೈನಿಂಗ್ ಒಳಗೆ ಏನದ ಪ್ರೀ ಪ್ರೊಸೆಸಿಂಗ್ ಆಫ್ ಡಾಟಾ ಇರ್ತದೆ. ಓಕೆ, ಸೊ ಪ್ರೀ ಪ್ರೊಸೆಸಿಂಗ್ ಆಫ್ ಡಾಟಾ ಬೈ ETL. ಓಕೆ, ಆಮೇಲೆ ಅಂದ್ರೆ ETL ನಿಂತ ನಾವು ಪ್ರೀ ಪ್ರೊಸೆಸಿಂಗ್ ಮಾಡ್ತೀವಿ ಅಂತ ಹೇಳ್ತಾನೆ. ETL ಮೀನ್ಸ್ ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫರ್ ಅಂಡ್ ಲೋಡ್. ಆರ್ ಗೆಟಿಂಗ್ ಡಾಟಾ ಫ್ರಮ್ ಡಾಟಾ ವೇರ್ ಹೌಸ್ ನಿಂತ ಡಾಟಾ ತಗೋತೀವಿ. ಆಸ್ ವೆಲ್ ಆಸ್ ಪೋಸ್ಟ್ ಪ್ರೊಸೆಸಿಂಗ್ ವರ್ಕ್ ಡಿಸ್ಪ್ಲೇಯಿಂಗ್ ದ ನ್ಯೂ ಇನ್ಸೈಟ್ಸ್ ಆಫ್ ದ ಫಂಡ್. ಸೊ ಹೆಂಗ್ ಪ್ರೊಸೆಸ್ ಆಗ್ತದೆ ಅಂತ ಕೊಟ್ಟ ನೋಡ್ರಿ. ಇಲ್ಲೇನಿರ್ತದೆ ಅಂತಂದ್ರೆ ಪ್ರೀ ಪ್ರೊಸೆಸಿಂಗ್ ಅಂದ್ರೆ ಹಿಂದೆ ಎಕ್ಸಿಸ್ಟ್ ಇದ್ದಿದ್ದ ಡಾಟಾನ, ಓಕೆ, ಸೊ ಹಿಂದೆ ಎಕ್ಸಿಸ್ಟ್ ಇದ್ದಿದ್ದ ಡಾಟಾನ ನಾವು ETL ನಿಂದ ತಗೋತೀವಿ. ಆ ಡಾಟಾನ ವೇರ್ ಹೌಸಿಗೆ ಕೊಡ್ತೀವಿ. ಸೊ ವೇರ್ ಹೌಸ್ ಇಂದ ಮತ್ ನೆಕ್ಸ್ಟ್ ಹೊಸ ಇನ್ಸೈಟ್ ತಗೋತೀವಿ ಅಂತ ಹೇಳ್ತಾನೆ. ಅದು ಪೋಸ್ಟ್ ಪ್ರೊಸೆಸಿಂಗ್ ಅಂತ ಹೇಳ್ತಾನೆ. ಸೊ ಪ್ರೀ ಪ್ರೊಸೆಸಿಂಗ್ ಅಂದ್ರೆ ಹಿಂದಿಂದ ಇದ್ದಿದ್ದನ್ನ ನಾವು ಡಾಟಾ ವೇರ್ ಹೌಸಿಗೆ ಕೊಟ್ಟು, ಸೊ ಡಾಟಾ ವೇರ್ ಹೌಸ್ ನಿಂತ ಮತ್ತೆ ಮುಂದಿನ ಪ್ರೊಸೆಸ್ ಮಾಡಕ ನಾವು ತಗೋತೀವಿ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಹೌ ದ
process goes on in the data mining ಅಂತ ಹೇಳ್ಬೋದು. ಸೊ ಒನ್ಸ್ ಆಸ್ ಅ ರಿವಿಷನ್ ಡಾಟಾ ಮೈನಿಂಗ್ ಈಸ್ ಅ ಕಂಪ್ಯೂಟೇಷನಲ್ ಪ್ರೋಸೆಸ್ ಅಂತ ನೆನ್ಪಿಟ್ಕೋಬೇಕು. ಇಟ್ ಈಸ್ ಅ ಕಂಪ್ಯೂಟೇಷನಲ್ ಪ್ರೋಸೆಸ್. ಎದ್ರ ಸಲಾಗಿ ಯೂಸ್ ಮಾಡ್ತೀವಿ ಅಂತಂದ್ರೆ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಡಾಟಾ ಏನಿರ್ತದಲ್ಲ ಅದನ್ನ ಹೊಸ ಪ್ಯಾಟರ್ನ್ ಆಗಿ ಮಾಡಾಕ ಶಿಫ್ಟಿಂಗ್ ಮಾಡಾಕ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಅದು ಎದ್ರ ಸಲಾಗ ಅಂತಂದ್ರೆ ನಮ್ ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್ ಸಲಾಗ ಅಂತ. ಸ್ಟ್ರಾಟಜಿಕ್ ಡಿಸಿಷನ್ ಮೇಕಿಂಗ್ ಅಂತಂದ್ರೆ ಒಂದು ಬಿಸ್ನೆಸ್ ನ ಕರೆಕ್ಟ್ ಆಗಿ ಒಯ್ಯಕ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಈ ಪ್ರೋಸೆಸ್ ಏನದ ಅಂತಂದ್ರೆ ಇದ್ದಿದ್ದನ್ನ ಪ್ರೀ ಪ್ರೋಸೆಸ್ಡ್ ಏನಿರ್ತದಲ್ಲ ಆ ಪ್ರೀ ಪ್ರೋಸೆಸ್ಡ್ ಡಾಟಾನ ಡಾಟಾ ವೇರ್ ಹೌಸಿಗೆ ಒಯ್ದು ಡಾಟಾ ವೇರ್ ಹೌಸ್ ನಿಂತ ಎಲ್ ಒಯ್ತೀರಿ ಇದಕ್ಕೆ ಮತ್ ಮುಂದಿಂದ ಪೋಸ್ಟ್ ಪ್ರೊಸೆಸಿಂಗ್ ಗೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ ಡಾಟಾ ಮೈನಿಂಗ್. ಓಕೆ, ಅಂಡರ್ಸ್ಟುಡ್ ದ ಡೆಫಿನೇಷನ್ ಆಫ್ ಡಾಟಾ ಮೈನಿಂಗ್? Please reply, everyone understood the definition of data mining? Yes, I want reply from everyone. Only Abdul understood. What about others? What about others? Everyone understood? Everyone, I want reply from everyone. Everyone understood the process of data mining? Definition and process of data mining? Okay, so fine then we'll go for the next slide. Data mining uses the following techniques to discover new patterns in data ಅಂತ ಹೇಳ್ಬೋದು. ಸೊ ಡಾಟಾ ಮೈನಿಂಗ್ ಏನದ ಅಂತಂದ್ರೆ ಸಮ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾನೆ. ಎದಕ್ಕಂತಂದ್ರೆ ಎಕ್ಸಿಸ್ಟಿಂಗ್ ಇದಿದ್ದ ಡಾಟಾನ ಹೊಸ ಡಾಟಾಗ ಮಾಡಾಕ ಸಮ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ತಾನ ಅಂತ ಹೇಳ್ತಾನ. ಏನಂತಂದ್ರೆ ಹಂಗಂದ್ರ ಈಗ ಆಲ್ರೆಡಿ ನೀವು ಏನ್ ನೋಡಾಕತ್ತೀರಿ ಡೆಫಿನೇಷನ್ ಒಳಗ ಎಕ್ಸಿಸ್ಟಿಂಗ್ ಡಾಟಾನ ಹೊಸ ಡಾಟಾಗ ಶಿಫ್ಟ್ ಮಾಡ್ತದ ಅಂತ ಹೇಳ್ತಾನ. ಅಂದ್ರೆ ನ್ಯೂ ಪ್ಯಾಟರ್ನ್ ಗೆ ಅಥವಾ ನ್ಯೂ ಇನೋವೇಷನ್ ಗೆ ಶಿಫ್ಟ್ ಮಾಡಾಕ ಡಾಟಾ ಮೈನಿಂಗ್ ಯೂಸ್ ಮಾಡ್ತಾನೆ. ಓಕೆ, ಸೊ ಆ ಡಾಟಾ ಮೈನಿಂಗ್ ಅಂದ್ರೆ ಆ ಪ್ರೋಸೆಸ್ ಮಾಡಾಕ ನಮಗ ಸಮ್ ಟೆಕ್ನಿಕ್ಸ್ ಅದಾವ ಅಂತ ಹೇಳ್ತಾನೆ. ಸೊ ಆ ಟೆಕ್ನಿಕ್ಸ್ ಗಳು ಇಲ್ಲಿ ಕೊಟ್ಟಾನ ನೋಡ್ರಿ. ಫಸ್ಟ್ ಒನ್ ಇಸ್ ಅಸೋಸಿಯೇಷನ್, ಸೆಕೆಂಡ್ ಒನ್ ಇಸ್ ಸೀಕ್ವೆನ್ಸ್ ಅನಲೈಸಿಸ್, ಥರ್ಡ್ ಒನ್ ಇಸ್ ಕ್ಲಾಸಿಫಿಕೇಶನ್, fourth one is clustering, fifth one is forecasting, sixth one is anomaly detection. Okay, and the okay, so we have 6 techniques here. ಸೊ ಅಂದ್ರೆ ಏನಂತಂದ್ರೆ ಇದ್ದಿದ್ದನ್ನ ಡಾಟಾನ ಹೊಸ ಪ್ಯಾಟರ್ನ್ ಗೆ ಶಿಫ್ಟ್ ಮಾಡಾಕ ಓಕೆ ನಮಗ ಟೆಕ್ನಿಕ್ಸ್ ಅದಾವ ಅಂತ ಹೇಳ್ತಾನೆ. ಅಂದ್ರೆ ಡಾಟಾ ಮೈನಿಂಗ್ ಒಳಗ ನಮಗ ಸಮ್ ಟೆಕ್ನಿಕ್ಸ್ ಅದ ಡಾಟಾ ಮೈನಿಂಗ್ ಮಾಡಾಕ ನಮಗ some techniques ಅದಾವ ಅಂತ ಹೇಳ್ತಾನೆ. ಸೊ ಫಸ್ಟ್ ಒನ್ ವಿಲ್ ಸಿ ದಟ್ ಒನ್ ಇಸ್ ಅಸೋಸಿಯೇಷನ್. ಓಕೆ, ಸೊ ಅಸೋಸಿಯೇಷನ್ ಅಂದ್ರೆ ಏನು? looking for patterns where one event is connected to the another event. Okay, we have to look for the pattern. Okay, one event ಇಂದ ಇನ್ನೊಂದು event ಗೆ ಕನೆಕ್ಟ್ ಮಾಡಕ್ ಏನಾದ್ರೂ ಪ್ಯಾಟರ್ನ್ಸ್ ಅದಾವೇನು ಅಂತ ಹೇಳಿ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಲುಕಿಂಗ್ ಫಾರ್ ಪ್ಯಾಟರ್ನ್ಸ್ ವೇರ್ ಒನ್ ಇವೆಂಟ್ ಇಸ್ ಕನೆಕ್ಟೆಡ್ ಟು ದ ಅದರ್ ಇವೆಂಟ್. ಯಾವ್ದಾದ್ರು ಒಂದೊಂದು ಇವೆಂಟ್ ಕನೆಕ್ಟೆಡ್ ಅದ ಏನಂತ ಹೇಳಿ ಆ ಪ್ಯಾಟರ್ನ್ ನಾವು ಹುಡುಕ್ಬೇಕು ಅಂತ ಹೇಳ್ತಾನೆ. ಓಕೆ, ಈ ಫಾರ್ ಎಕ್ಸಾಂಪಲ್ ಸಮ್ ಫ್ಯಾಕ್ಟ್ಸ್ ಇರ್ತಾವ, ಆ ಫ್ಯಾಕ್ಟ್ಸ್ ಈ ಫ್ಯಾಕ್ಟ್ಸ್ ಸೇಮ್ ಇರ್ತಾವ. ಸೊ ಅವೆರಡನ್ನ ಕನೆಕ್ಟ್ ಮಾಡ್ಬೋದು. ಸೊ ಒನ್ ಇವೆಂಟ್ ನ ಇನ್ನೊಂದು ಇವೆಂಟ್ ಗೆ ಕನೆಕ್ಟ್ ಮಾಡೋಂತ ಪ್ಯಾಟರ್ನ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ದಟ್ ಈಸ್ ಅಬೌಟ್ ದ ಅಸೋಸಿಯೇಷನ್. ಸೆಕೆಂಡ್ ಒನ್ ಇಸ್ ಸೀಕ್ವೆನ್ಸ್ ಅನಲೈಸಿಸ್, looking for patterns where one event leads the another later event. Okay, first ಒಂದ್ ಇವೆಂಟ್ ಆಗ್ತದ, ಆ ಇವೆಂಟ್ ಆದ್ಮೇಲೆ ಮತ್ತೆ ಇನ್ನ ಒಂದ್ ಇವೆಂಟ್. ಓಕೆ, ಅಂತ ಪ್ಯಾಟರ್ನ್ಸ್ ನಾವು ನೋಡೋದಕ್ಕೇನಂತಾನ ಸೀಕ್ವೆನ್ಸ್ ಅನಲೈಸಿಸ್ ಅಂತ. ಅಂದ್ರೆ ಒಂದಾದ್ಮೇಲೆ ಈಗ ನೋಡ್ರಿ ನೀವು ಶೆಡ್ಯೂಲ್ ಮಾಡಿಟ್ಟಿರ್ತೀರಿ. ಓಕೆ, ಇವೆಂಟ್ ಶೆಡ್ಯೂಲ್ ಮಾಡಿರ್ತೀರಿ. ಫಸ್ಟ್ ಇವೆಂಟ್ ಆಗ್ತದೆ, ಸೊ ಫಸ್ಟ್ ಇವೆಂಟ್ ಆದ್ಮೇಲೆ ಮತ್ತೆ ಸೆಕೆಂಡ್ ಇವೆಂಟ್ ಬರ್ತದೆ. ಸೊ ಅದೇನಿರ್ತದ ಅಂತಂದ್ರೆ ಫಸ್ಟ್ ಮೇನ್ ಇವೆಂಟ್ ಮುಗಿದ್ಮೇಲೆ ಅದ್ರದ್ದು ನೆಕ್ಸ್ಟ್ ಸಬ್ ಇವೆಂಟ್ಸ್ ಗಳು ಇರ್ತಾವ ಅಂತ ಹೇಳ್ತಾನೆ. ಸೊ ಅದಕ್ಕೇನಂತಾನ ಸೀಕ್ವೆನ್ಸ್ ಅನಲೈಸಿಸ್. ಸೀಕ್ವೆನ್ಸ್ ಆಗಿ ಕಂಟಿನ್ಯೂಸ್ ಆಗಿ ನಡೀತಿರ್ತದ ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ದ ಸೀಕ್ವೆನ್ಸ್ ಅನಲೈಸಿಸ್. ಥರ್ಡ್ ಒನ್ ಇಸ್ ಕ್ಲಾಸಿಫಿಕೇಶನ್, looking for new patterns and groups that could be of business value. Okay, so classification ಅಂತಂದ್ರೇನು? looking for new patterns and groups ಅಂತ ಹೇಳ್ಬೋದು. ಹೊಸ ಪ್ಯಾಟರ್ನ್ಸ್ ಅಥವಾ ಹೊಸ ಗ್ರೂಪ್ಸ್ that could be business value ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ಏನಾದ್ರೂ ಹೊಸ ಪ್ಯಾಟರ್ನ್ಸ್ ನ ಹೊಸ ಗ್ರೂಪ್ಸ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ ದಟ್ ಇವ್ಯಾಲ್ಯೂಯೇಷನ್ ಇನೋವೇಷನ್ ಆಗಿ ಮಾಡಾಕ ಓಕೆ ಹೊಸ ಪ್ಯಾಟರ್ನ್ ನ ನಾವು ಹುಡುಕ್ಬೇಕು ಅಂತಾನೆ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಕ್ಲಸ್ಟರಿಂಗ್ ಅಂತಂದ್ರೇನು? ಫೈಂಡಿಂಗ್ ಅಂಡ್ ವಿಜುವಲಿ ಡಾಕ್ಯುಮೆಂಟಿಂಗ್ ಗ್ರೂಪ್ ಆಫ್ ಫ್ಯಾಕ್ಟ್ಸ್ ನಾಟ್ ಪ್ರಿವಿಯಸ್ಲಿ ನೋನ್. ಅಂತಂದ್ರೆ ಯಾರಿಗೂ ಗೊತ್ತಿರ್ಲಾದಂತ, ಯಾರಿಗೂ ಗೊತ್ತೇ ಇಲ್ಲ ಅಂತದನ್ನ ನಾವು ಫೈಂಡ್ ಮಾಡ್ಬೇಕು ಅಥವಾ ವಿಜುವಲೈಸೇಷನ್ ಮಾಡ್ಬೇಕು.
ಅಂದ್ರೆ ಡಾಕ್ಯುಮೆಂಟ್ಸ್ ನ ಗ್ರೂಪ್ ಮಾಡ್ಬೇಕು. ಸಮ್ ಫ್ಯಾಕ್ಟ್ಸ್, ದೇರ್ ಆರ್ ಸಮ್ ಫ್ಯಾಕ್ಟ್ಸ್ ವಿಚ್ ಆರ್ ನಾಟ್ ನೋನ್ ಫಾರ್ ಎವ್ರಿ ಒನ್. ಇನ್ನಾನು ಅದಾವ್ ಎಂಟರ್ಪ್ರೈಸಸ್ ಒಳಗ್. ಸೊ ಅಂತ ಎಂಟರ್ಪ್ರೈಸಸ್ ನಾಗ ಏನ್ ಫ್ಯಾಕ್ಟ್ಸ್ ಗೊತ್ತಿರಲ್ಲ ಅಂತವನ್ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ತಾನೆ. ಓಕೆ, ಸೊ ಗೊತ್ತಿರ್ಲ ಅದನ್ನ ಪ್ರೀವಿಯಸ್ಲಿ ಯಾರಿಗೂ ಗೊತ್ತಿರ್ಲ ಅದನ್ನ ಫ್ಯಾಕ್ಟ್ಸ್ ಅಥವಾ ಡಾಕ್ಯುಮೆಂಟರಿ ಗ್ರೂಪ್ಸ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಥವಾ ವಿಜುವಲೈಸ್ ಮಾಡ್ಬೇಕು ಅಂತ ಹೇಳ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಕ್ಲಚರಿಂಗ್. ಓಕೆ, ನೆಕ್ಸ್ಟ್ ಫೋರ್ಕಾಸ್ಟಿಂಗ್ ಅಂದ್ರೆ ಏನ್ ನೋಡ್ರಿ, discovering patterns in data that can lead to responsible predictions after the further business events conditions. Okay, so discovering patterns in data, so ಹೊಸ ಡಾಟಾ ಪ್ಯಾಟರ್ನ್ಸ್ ನಾವು ನೋಡ್ಬೇಕು. ಅದರಿಂದ ಏನಾಗ್ತದೆ, ರೆಸ್ಪಾನ್ಸಿಬಲ್ ಪ್ರಿಡಿಕ್ಷನ್ಸ್ ಆಗ್ತದೆ ಅಂತಂದ್ರೆ ನಮ್ದು ನಾವ್ ಫ್ಯೂಚರ್ ಒಳಗೆ ಏನೇ ಇವೆಂಟ್ಸ್ ಮಾಡಿದ್ರು ಆ ಪ್ಯಾಟರ್ನ್ ಇಂದ ನಮ್ಗೊಂದು ಸಕ್ಸಸ್ ಸಿಗ್ಬೋದು ಅಂತ ಹೇಳ್ತಾನೆ. ಸೊ ರೆಸ್ಪಾನ್ಸಿಬಲ್ ಪ್ರಿಡಿಕ್ಷನ್ಸ್ ಆಗ್ತದೆ. ಸೊ ಆ ಫರ್ದರ್ ಇವೆಂಟ್ಸ್ ಗೆ ಅದನ್ನ ನಾವು ಯೂಸ್ ಮಾಡ್ಬೋದು. ಅಂತ ಪ್ಯಾಟರ್ನ್ ನಾವು ನೋಡ್ಬೇಕಂದ್ರೆ ನಮ್ದು ಇವೆಂಟ್ಸ್ ಒಳಗ ಸಕ್ಸಸ್ಫುಲ್ ಇರ್ಬೇಕು, ಅಂತ ಪ್ಯಾಟರ್ನ್ ನಾವು ನೋಡ್ಬೇಕು ಅಂತ ಹೇಳ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಫೋರ್ಕಾಸ್ಟಿಂಗ್. ನೆಕ್ಸ್ಟ್ ಫಿಫ್ತ್ ಒನ್ ಇಸ್ ಅನಾಮಲಿ ಡಿಟೆಕ್ಷನ್. ಓಕೆ, ಫೈಂಡಿಂಗ್ ಅನ್ಯೂಶುವಲ್ ಪ್ಯಾಟರ್ನ್ಸ್ ಇನ್ ಡಾಟಾ ಸೆಟ್ಸ್. ಅನಾಮಲಿ ಅಂತಂದ್ರೆ ಏನ್ ಹೇಳ್ಬೋದು ಅಂತಂದ್ರೆ, ಈಗ ಅಂತೀವಿ ಅನಾರ್ಮಸ್ ಅಂತ ಕರಿತೀವಿ, ಅಂದ್ರೆ ಗೊತ್ತಿರ್ಲಾದವ್ರು. ಓಕೆ, ಸೊ ಹಂಗ ನಾವು ಗೊತ್ತಿರ್ಲಾದಂತ ಡಾಟಾ ಸೆಟ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಅನಾಮಲಿ ಡಿಟೆಕ್ಷನ್. ಓಕೆ, ನೆಕ್ಸ್ಟ್ ಒನ್ ಈಸ್, ಸೊ ಓಕೆ, ದೀಸ್ ಆರ್ ದ ಸಮ್ 6 ಟೆಕ್ನಿಕ್ಸ್ ಅಂತ ಹೇಳ್ಬೋದು. ಸೊ ವಿ ಹ್ಯಾವ್ 6 ಟೆಕ್ನಿಕ್ಸ್. ಆ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಹಳಿದ ಪ್ಯಾಟರ್ನ್ ನ ಹೊಸ ಪ್ಯಾಟರ್ನ್ ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ದೋಸ್ ಆರ್ ಅಸೋಸಿಯೇಷನ್, ಸೀಕ್ವೆನ್ಸ್ ಅನಾಲಿಸಿಸ್, ಕ್ಲಾಸಿಫಿಕೇಶನ್, ಕ್ಲಚರಿಂಗ್, ಫೋರ್ಕಾಸ್ಟಿಂಗ್ ಅಂಡ್ anomaly detection. These are the 6 techniques where we are using in the data mining. So understood all 6 techniques? Please reply. Everyone understood all 6 techniques? Please reply. I won't reply from everyone. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಏನಾದ್ರೂ ಇದ್ರೆ ಕೇಳ್ಬೋದು. all 6 techniques ಗೊತ್ತಾತೆ? Any doubts regarding these 6 techniques? Okay, so fine, then we'll go for the next topic here. Not topic, example of the data mining. Data mining example kodata nodri. A data mining specialist, just a second. A data mining specialist looking at online retail store purchases with buyer demographic and psychographic data may find new segments of buyers like individuals in old age homes, patients needing home healthcare service, children in residential schools, and customized products or service offering for them. Okay, so in ಹೇಳ್ತಾನೆ ನೋಡಿ, ಡಾಟಾ ಮೈನಿಂಗ್ ಸ್ಪೆಷಲಿಸ್ಟ್ ಅಂದ್ರೆ ಡಾಟಾ ಮೈನಿಂಗ್ ಮಾಡೋ ಅಂತ ಸ್ಪೆಷಲಿಸ್ಟ್. ಓಕೆ, ಲುಕಿಂಗ್ ಫಾರ್ ಆನ್ಲೈನ್ ರಿಟೇಲ್ ಸ್ಟೋರ್. ಆನ್ಲೈನ್ ರಿಟೇಲ್ ಸ್ಟೋರ್ ನ ಹಾಕ್ಬೇಕಂತ ಹೇಳಿ ನೋಡಕತ್ತಾನ. ಓಕೆ, ಪರ್ಚೇಸಸ್ ವಿತ್ ಬಾಯರ್ ಡೆಮೋಗ್ರಾಫಿಕ್ ಅಂಡ್ ಸೈಕೋಗ್ರಾಫಿಕ್ ಡಾಟಾ. ಓಕೆ, ಏನ್ ಪರ್ಚೇಸ್ ಮಾಡ್ತಾನ ಅಂದ್ರೆ ಡೆಮೋಗ್ರಾಫಿಕ್ ಮತ್ತೆ ಸೈಕೋಗ್ರಾಫಿಕ್ ಡಾಟಾನ ಅವ ಪರ್ಚೇಸ್ ಮಾಡ್ತಾನೆ. ಮೇ ಫೈಂಡ್ ನ್ಯೂ ಸೆಗ್ಮೆಂಟ್ಸ್ ಫಾರ್ ಬಾಯರ್ಸ್. ಸೊ ಅದು ಎದಕ್ ಹೆಲ್ಪ್ ಆಗ್ತದೆ ಅಂತಂದ್ರೆ, ಓಲ್ಡ್ ಏಜ್ ಹೋಮ್ಸ್ ನಾಗ ಯಾರು ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗಂತದ್ದು, ಆಮೇಲೆ ಪೇಷಂಟ್ಸ್ ಗೆ ಹೆಲ್ಪ್ ಆಗಂತದ್ದು, ಆಮೇಲೆ ಹೋಮ್ ಹೆಲ್ತ್ ಕೇರ್ ಸರ್ವಿಸಸ್ ಇರ್ತಾವಲ್ಲ ಅವ್ರಿಗೆ ಹೆಲ್ಪ್ ಆಗಂಗ, ಸ್ಕೂಲ್ಸ್ ಚಿಲ್ಡ್ರನ್ಸ್ ರೆಸಿಡೆನ್ಶಿಯಲ್ ಸ್ಕೂಲ್ಸ್ ಇರ್ತಾರಲ್ಲ ಅವರಿಗೆ, ಆಮೇಲೆ ಕಸ್ಟಮರ್ಸ್ ಪ್ರಾಡಕ್ಟ್ ಸರ್ವಿಸಸ್ ಗೆ ಇಂಥವ್ರಿಗೆಲ್ಲ ಹೆಲ್ಪ್ ಆಗ್ಬೇಕಂತ ಹೇಳಿ ಅವಂದ ಆನ್ಲೈನ್ ರಿಟೇಲ್ ಸ್ಟೋರ್ ನ ಪರ್ಚೇಸ್ ಮಾಡ್ತಾನ, ಅವ ಬಾಯ್ ಮಾಡ್ತಾನಂತ. ಸೊ ಏನ್ ನೋಡ್ರಿ, ಇಲ್ಲಿ ಏನಾಗತ್ತದ, ಒಂದ್ ಇನೋವೇಷನ್ ಆಗತ್ತ, ಒಂದ್ ನ್ಯೂ ಪ್ಯಾಟರ್ನ್ ಆಗತ್ತದ ಅಂತ ಹೇಳ್ಬೋದು. ಓಕೆ, ಎಲ್ಲಾರು ಆನ್ಲೈನ್ ಸ್ಟೋರ್ ನ ನಾವು ತೆಗಿತಾರ. ಓಕೆ, ಸೊ ಆನ್ಲೈನ್ ಸ್ಟೋರ್ ಹೆಂಗಿರ್ತದ ಅಂತಂದ್ರೆ ಎಲ್ಲಾರ್ಗುನೇ ಇರ್ತದ. ವಿಲ್ ನಾಟ್ ಥಿಂಕ್ ಅಬೌಟ್ ಸ್ಕೂಲ್ ಚಿಲ್ಡ್ರನ್ಸ್, ವಿಲ್ ನಾಟ್ ಥಿಂಕ್ ಅಬೌಟ್ ದ ಪೇಷಂಟ್ who are present in the hospital, will not think about the old age houses. Okay, ಅಂತದೆಲ್ಲ ನಾವು ಯೋಚನೆ ಮಾಡಂಗಿಲ್ಲ. ಬಿಸ್ನೆಸ್ ಅಂದ್ರೆ ಸುಮ್ ತೆಗೆದ್ಬಿಡ್ತಾರೆ. ಬಟ್ ಇಲ್ಲಿ ನೋಡ್ರಿ, ಆನ್ಲೈನ್ ರಿಟೇಲ್ ಸ್ಟೋರ್ಸ್ ಹೆಂಗ್ ತೆಗಿಬೇಕಂತಂದ್ರೆ ಸ್ಪೆಷಲಿಸ್ಟ್ ಇಸ್ ಥಿಂಕಿಂಗ್. ಓಕೆ, ಸೊ ಹೆಂಗ್ ಅಂತಂದ್ರ those peoples will get the help, like old age homes ನಾಗಿದ್ದವರು, ಪೇಷಂಟ್ಸ್ ಹೆಲ್ತ್ ಕೇರ್ ನಾಗಿದ್ದವರಿಗೆ. ಸೊ ಅಂತವರಿಗೆಲ್ಲ ನಾವು ಹೆಲ್ಪ್ ಆಗಂತ ಒಂದು ಆನ್ಲೈನ್ ರಿಟೇಲ್ ಸ್ಟೋರ್ ನ ಪರ್ಚೇಸ್ ಮಾಡ್ತಾನ ಅಂತ ಹೇಳ್ತಾನೆ. ಸೊ ಇದರಿಂದ ಏನಾಗತ್ತದ ಅಂತಂದ್ರ
ಒಂದು ಡಾಟಾ ಇನೋವೇಟಿವ್ ಒಳಗ್ ಆಗತ್ತದಂತ ಅಂದ್ರೆ ಎಕ್ಸಿಸ್ಟಿಂಗ್ ಡಾಟಾನ ಒಂದು ಹೊಸ ಪ್ಯಾಟರ್ನ್ ಗೆ ನಾವು ಶಿಫ್ಟ್ ಮಾಡಕತ್ತೀವಿ ಅಂತ ಹೇಳ್ತಾನೆ. ಓಕೆ, ಸೊ he has shown in the figure here. So this is the process of data mining from data to insights ಅಂತ ಹೇಳ್ಬೋದು. ಸೊ ಫಸ್ಟ್ ಏನಿರ್ತದೆ ನಿಮ್ದಿಲ್ಲಿ ಡಾಟಾ ಸೋರ್ಸ್ ಇರ್ತದೆ, ಅದು ಡಾಟಾ ಎಕ್ಸ್ಟ್ರಾಕ್ಟ್ ಆಗ್ತದೆ, ಡಿಫ್ರೆಂಟ್ ಸೋರ್ಸ್ ನಿಂದ ಡಾಟಾ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀರಿ. ಓಕೆ, ಆಮೇಲೆ ಎಕ್ಸ್ಟ್ರಾಕ್ಟೆಡ್ ಡಾಟಾನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ಆಮೇಲೆ ಅದನ್ನ ಸ್ಯಾಂಪಲ್ ಡಾಟಾಸ್ ತಗೊಂಡು ಆಮೇಲೆ ಡಾಟಾ ಮೈನಿಂಗ್ ಮಾಡಿ ಬಿಸ್ನೆಸ್ ಗೆ ಯೂಸ್ ಮಾಡ್ತೀವಿ. ಅಂದ್ರೆ ಪ್ರೆಸೆಂಟ್ ಎಕ್ಸಿಸ್ಟಿಂಗ್ ಇದ್ದಿದ್ದ ಡಾಟಾನ, ಓಕೆ, ಆಲ್ರೆಡಿ ಡಾಟಾ ಸೋರ್ಸ್ ಒಳಗೆ ಎಕ್ಸಿಸ್ಟೆಡ್ ಡಾಟಾ ಅದ, ಓಕೆ, ಆ ಎಕ್ಸಿಸ್ಟೆಡ್ ಡಾಟಾನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಓಕೆ, ಸೊ ಎಕ್ಸ್ಟ್ರಾಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡ್ತೀವಿ ಇಲ್ಲಿಗೆ ಡಾಟಾ ವೇರ್ ಹೌಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಆಮೇಲೆ ಡಾಟಾ ವೇರ್ ಹೌಸ್ ಇಂದ ನೆಕ್ಸ್ಟ್ ಸ್ಯಾಂಪಲ್ ಡಾಟಾಸ್ ನ ತಗೊಂಡು ಡಾಟಾ ಮೈನಿಂಗ್ ನ ಅಪ್ಲೈ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಆ ಡಾಟಾ ಮೈನಿಂಗ್ ಅಪ್ಲೈ ಮಾಡಿದ್ದನ್ನ ಬಿಸ್ನೆಸ್ ಒಳಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಈಗ ನೋಡ್ರಿ ಆಗ್ಲೇ ಎಕ್ಸಾಂಪಲ್ ಪ್ರಕಾರ ನೋಡಿದ್ವಿ ಅಂತಂದ್ರೆ ನಾವು ಈಗ ಆಲ್ರೆಡಿ ನಮ್ಗೆ ಆನ್ಲೈನ್ ರಿಟೇಲ್ ಶಾಪ್ಸ್ ಗಳು ಅದಾವ. ಓಕೆ, ಸೊ ಆ ಆನ್ಲೈನ್ ರಿಟೇಲ್ ಶಾಪ್ಸ್ ನಾಗಿಂದ ನಾವು ಡಾಟಾನ ತಗೋತೀವಿ. ಓಕೆ, ಸೊ ಆ ಡಾಟಾ ತಗೊಂಡು ನಂದು ಡಾಟಾ ವೇರ್ ಹೌಸ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀವಿ. ಆಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ ಈಗ ಓಲ್ಡ್ ಏಜ್ ಹೋಮ್ಸ್ಗೆ ಆಮೇಲೆ ಸಪ್ರೇಟ್ ಓಲ್ಡ್ ಏಜ್ ಹೋಮ್ಸ್ಗೆ ಸಪ್ರೇಟ್, ಆಮೇಲೆ ಹಾಸ್ಪಿಟಲ್ ಆಗಿರೋ ಪೇಷಂಟ್ಸ್ ಗೆ ಸಪ್ರೇಟ್, ಸ್ಕೂಲ್ ರೆಸಿಡೆನ್ಶಿಯಲ್ ಸಪ್ರೇಟ್. ಸೊ ಸಪ್ರೇಟ್ ಸ್ಯಾಂಪಲ್ ಡಾಟಾನ ತಗೊಂಡು ಅಲ್ಲಿ ಡಾಟಾ ಮೈನಿಂಗ್ ನ ಅಪ್ಲೈ ಮಾಡಿ ಅದನ್ನ ಅದ್ರದ್ದು ಬಿಸ್ನೆಸ್ ನ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಸೊ ಇದ್ದಿದ್ದನ್ನ ನಾವು ಎಕ್ಸಿಸ್ಟಿಂಗ್ ಡಾಟಾನ ಹೊಸ ಪ್ಯಾಟರ್ನ್ ಗೆ ನಾನಿಲ್ಲಿ ಕನ್ವರ್ಟ್ ಮಾಡ್ತಾ. ಸೊ ಅದಕ್ಕೇನಂತಾನೆ ಡಾಟಾ ಮೈನಿಂಗ್ ಪ್ರೋಸೆಸ್ ಅಂತ ಹೇಳ್ತಾನೆ. ಸೊ ಕ್ಲಿಯರ್ಡ್ ಅಬೌಟ್ ದ ಡಾಟಾ ಮೈನಿಂಗ್ ಪ್ರೋಸೆಸ್? Please reply everyone cleared about the data mining process. Please reply. I want reply from everyone. What about others? Only 7 people understood. What about others? ಇಷ್ಟಾದ್ ನಿಂತ ಒದರ್ದ 7 ಮಂದಿಗೆ ತಿಳಿತಾ ಅದನ್ನ? Once again repeat. Which Nikita? Whole data mining process. Nikita, please reply. Which one to repeat? Okay. So just glance ಮಾಡ್ತೀನಿ ನೋಡ್ರಿ. Nikita is saying to repeat here. ಡಾಟಾ ಮೈನಿಂಗ್ ಅಂತಂದ್ರೆ ಏನು ಆಕ್ಚುಲಿ ಒಂದ್ ಕಂಪ್ಯೂಟೇಷನಲ್ ವರ್ಕ್ ಅಂತ ಹೇಳ್ಬೋದು. ಕಂಪ್ಯೂಟೇಷನಲ್ ವರ್ಕ್ ಅಂತ ವಿ ಆರ್ ಯೂಸಿಂಗ್ ಸಮ್ ಟೆಕ್ನಾಲಜೀಸ್. ಓಕೆ, ಸಮ್ ಟೆಕ್ನಾಲಜೀಸ್ ಅದನ್ನ ಯೂಸ್ ಮಾಡಿ ಮಾಡದ್ಕಂತ IT ಅದು ಯೂಸ್ ಮಾಡಿ ಮಾಡಕ್ಕೆ ಕಂಪ್ಯೂಟೇಷನಲ್ ಪ್ರೋಸೆಸ್ ಅಂತ ಕರೀತಾನೆ. ಓಕೆ, ಸೊ ಡಾಟಾ ಮೈನಿಂಗ್ ಇಸ್ ಆಲ್ಸೋ ಕಂಪ್ಯೂಟೇಷನಲ್ ಪ್ರೋಸೆಸ್. ಓಕೆ, ಅಲ್ಲಿ ಏನಾಗ್ತದೆ ಅಂತಂದ್ರೆ ಎಕ್ಸಿಸ್ಟಿಂಗ್ ಡಾಟಾನ, ಓಕೆ, ಈಗ ಆಲ್ರೆಡಿ ಇದ್ದಿದ್ದ ಡಾಟಾನ ಹೊಸ ಪ್ಯಾಟರ್ನ್ ಗೆ ಕನ್ವರ್ಟ್ ಮಾಡಕ್ಕೆ ಡಾಟಾ ಮೈನಿಂಗ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಡೈಲಿ ಯೂಸಿಂಗ್ ನಿಮ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ ಈಗ ನೀವು ಆಲ್ರೆಡಿ ಏನೋ ನಿಮ್ ಕಡೆ ಓಲ್ಡ್ ಕ್ಲಾತ್ ಅದ. ಓಕೆ, ಆ ಓಲ್ಡ್ ಕ್ಲಾತ್ ನ ಏನ್ ಮಾಡ್ತೀರಿ, ಇನೋವೇಟಿವ್ ಮಾಡಿ ಹೊಸ ಪ್ಯಾಟರ್ನ್ ಗೆ ತಗೊಂಡ್ ಹಾಕ್ತೀರಿ. ಓಕೆ, ಅಂದ್ರೆ ಹೊಸ ಏನೋ ಒಂದು ಇದ್ದಿದ್ದ ಪ್ಯಾಟರ್ನ್ ನ ನಿಮಗ ಓಲ್ಡ್ ಕ್ಲಾತ್ ನ ಅದು ಯೂಸ್ ಆಗಾಕತ್ತಿದ್ದಿಲ್ಲ ಅಂದ್ರೆ ಏನ್ ಮಾಡ್ತೀರಿ, ಅದನ್ನ ಹೊಸ ಅದನ್ನ ಏನೋ ಒಂದು ಇನೋವೇಷನ್ ಮಾಡ್ತೀರಿ. ಓಕೆ, ಹೊಲದ್ ಮಾಡ್ತೀರಿ, ಇಲ್ಲಾಂದ್ರೆ ಡಿಸೈನ್ ಮಾಡ್ತೀರಿ. ಓಕೆ, ಏನೋ ಒಂದು ಪ್ಯಾಚ್ ವರ್ಕ್ಸ್ ಮಾಡ್ತೀರಿ. ಸೊ ಏನೇನೋ ಒಂದು ಮಾಡಿ ಒಂದು ಹೊಸ ಪ್ಯಾಟರ್ನ್ ಗೆ ತಗೊಂಡ್ಬರ್ತೀರಿ. ಹಂಗೆ ಏನದ ಡಾಟಾ ಮೈನಿಂಗ್ ಒಳಗ ಇದ್ದಿದ್ದ ಎಕ್ಸಿಸ್ಟಿಂಗ್ ಇದ್ದಿದ್ದ ಡಾಟಾನ ಈಗ ಆಲ್ರೆಡಿ ಬಿಸ್ನೆಸ್ ನಾಗ ಅದ, ಅದು ಇಲ್ಲ ಅಂತಿಲ್ಲ. ಸೊ ಇದ್ದಿದ್ದನ್ನ ಡಾಟಾನ ಒಂದ್ ಹೊಸ ಪ್ಯಾಟರ್ನ್ ಗೆ ತಗೊಂಡ್ ಹೋಗಕ್ಕೆ ಡಾಟಾ ಮೈನಿಂಗ್ ಅಂತ ಕರಿತಾನೆ. ಸೊ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಾನಲ್ಲ ಏನಂತೇಳಿ, ಈಗ ಆಲ್ರೆಡಿ ಆನ್ಲೈನ್ ಸ್ಟೋರ್ಸ್ ಗಳು ಅದಾವ, ಬಹಳಷ್ಟು ಆನ್ಲೈನ್ ಸ್ಟೋರ್ಸ್ ಗಳು ಅದಾವ. ವಿ ಹ್ಯಾವ್ ಎಕ್ಸಾಂಪಲ್ ಫಾರ್ Amazon, Flipkart, okay, Myntra. So we have many online stores. Okay, not only for clothing, electronic purpose, we have for vegetables, fruits. Okay, daily needs. Okay, so ಅಂತಾಕು ಎಲ್ಲ ನಮ್ಗೆ ಆನ್ಲೈನ್ ಸ್ಟೋರ್ಸ್ ಗಳು ಅದಾವ. ಆ ಆನ್ಲೈನ್ ಸ್ಟೋರ್ಸ್ ಏನ್ ಮಾಡ್ತದೆ, ಇಟ್ ವಿಲ್ ಪ್ರೊವೈಡ್ ಸರ್ವಿಸಸ್ ಫಾರ್ ಎವ್ರಿವನ್. ಓಕೆ, they will not think about the doctors, they will not think about the healthcare department, they will not think about the patient. Okay, they will not think about the people who are staying in the old age homes. ಸೊ ಅವ್ರ ಬಗ್ಗೆ ಏನು ಥಿಂಕ್ ಮಾಡಂಗಿಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಒಳಗೆ ಏನದ ಡಾಟಾ ಅದ. ಈ ಡಾಟಾ ಮೈನಿಂಗ್ ಒಳಗೆ ಏನ್ ಮಾಡಾಕತ್ತಾನಂದ್ರೆ, ಹ್ಯಾಸ್ ಗಿವನ್ ಎಕ್ಸಾಂಪಲ್. ಓಕೆ, ಆ ಡಾಟಾ ಮೈನಿಂಗ್ ಒಳಗೆ ಏನ್ ಮಾಡ್ತಾನ, ಆನ್ಲೈನ್ ಇದ್ದಿದ್ದ ರಿಟೇಲ್ ಸ್ಟೋರ್ಸ್ ನ ತಗೊಂಡು ಡಾಟಾ ವೇರ್ ಹೌಸ್, ತಂದೆ ಒಂದ್ ಡಾಟಾ ವೇರ್ ಹೌಸ್ ಮಾಡ್ಕೊಂಡು ಆ ಡಾಟಾ ವೇರ್ ಹೌಸ್ ಅಂತ ಏನಾಗ್ತದೆ, ಸಪ್ರೇಟ್ ಮಾಡಾಕತ್ತಾನ. ಅಂದ್ರೆ ಒಂದ್ ಸ್ಯಾಂಪಲ್ ಡಾಟಾಸ್ ನ ಮಾಡತ್ತಾನ, ಲೈಕ್ ಓಲ್ಡ್ ಏಜ್ ಅವ್ರಿಗೆ ಹೆಲ್ಪ್ ಮಾಡಕ್ಕ. ಓಕೆ,
ಓಲ್ಡ್ ಏಜ್ ಪೀಪಲ್ಸಿಗೆ ಅವ್ರಿಗೆ ಹೊರಗೆ ಬರಕ್ ಆಗಂಗಿಲ್ಲ. ಓಲ್ಡ್ ಏಜ್ ಒಳಗೆ ಯಾರಿರ್ತಾರೆ ದೇ ಆರ್ ಲಿಟ್ರಲಿ ಓಲ್ಡ್ ಅಂಡ್ ದೇ ಕಾಂಟ್ ಗೋ ಔಟ್ಸೈಡ್ ಅಂಡ್ ದೇ ಕಾಂಟ್ ಬೈ ದ ಪ್ರಾಡಕ್ಟ್ಸ್. ಓಕೆ, ಸೊ ಅವ್ರಿಗೆ ಅಲ್ಲೇ ಆನ್ಲೈನ್ ಸರ್ವಿಸ್ ಕೊಡಾಕ. ಓಕೆ, ಆಮೇಲೆ patients can't come out from the hospital and they will go for the grocery shops and all. Okay, for patients, okay, and for residential students. Okay, residential students already ನೀವು ಇದ್ದಿರ್ತಾರೆ, ಅವ್ರಿಗೆ ಬಿಡಂಗಿಲ್ಲ ಹೊರಗೆ ಹೋಗಕ್. ಓಕೆ, ಫಾರ್ ದಮ್ ವಿ ಹ್ಯಾವ್ ಟು ಪ್ರೊವೈಡ್ ದ ಆನ್ಲೈನ್ ಸರ್ವಿಸ್. ಸೊ ಅಂತದ್ ಏನ್ ಮಾಡ್ತಾನ, ಇದ್ದಿದ್ದ ಎಕ್ಸಿಸ್ಟಿಂಗ್ ಡಾಟಾನ ಒಂದ್ ಹೊಸ ಡಾಟಾ ಆಗಿ ಮಾಡ್ತಾನಂತಂದ್ರೆ ಒಂದ್ ಇನೋವೇಷನ್ ಮಾಡ್ಕೊಂಡು ಅವ್ರಿಗೆಲ್ಲ ಹೆಲ್ಪ್ ಆಗಂಗ ಒಂದ್ ಎಕ್ಸಾಂಪಲ್ ನ ಮಾಡತ್ತಾನ. ಸೊ ಹಂಗ ಡಾಟಾ ಮೈನಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಶಿಫ್ಟಿಂಗ್ ಆಲ್ರೆಡಿ ಎಕ್ಸಿಸ್ಟೆಡ್ ಇದ್ದಿದ್ದ ಡಾಟಾನ ಹೊಸ ಪ್ಯಾಟರ್ನ್ ಗೆ ತಗೊಂಡ್ ಹೋಗಕ್ಕೆ ಏನಂತ ಕರಿತಾನ, ಡಾಟಾ ಮೈನಿಂಗ್ ಅಂತ ಕರಿತಾನೆ. ಆಸ್ ನೀವು ಯು ವಿಲ್ ಡೂ, ಹೊಸ ಹಳಿ ಕ್ಲಾತ್ಸ್ ನ ಏನ್ ಮಾಡ್ತೀರಿ, ಏನೋ ಒಂದ್ ಇನೋವೇಟಿವ್ ಮಾಡಿ ಹೊಸ ಕ್ಲಾತ್ಸ್ ಹಂಗ್ ಮಾಡ್ತೀರಿ. ಓಕೆ, ನೋಡ್ರಿ ನಿಮಗ್ ಬ್ಯಾಡ್ ಆಗಿದ್ದ ಒಂದ್ ಹಳಿದೇನೋ ಕ್ಲಾತ್ ಅಂದ್ರೆ ಅದ್ ಮ್ಯಾಗ ಏನೋ ಡಿಸೈನ್ ಮಾಡ್ತೀರಿ, ಇಲ್ಲಾಂದ್ರ ಏನೋ ಮತ್ ಬೇರೆ ರೀತಿ ಸ್ಟಿಚ್ ಮಾಡ್ತೀರಿ, ಮಾಡಿ ಒಂದ್ ಹೊಸ ವೇ ಒಳಗ್ ತಗೊಂಡ್ಬರ್ತೀರಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಡಾಟಾ ಮೈನಿಂಗ್ ಪ್ರೋಸೆಸ್. ಓಕೆ, ಸೊ ಈ ಡಾಟಾ ಮೈನಿಂಗ್ ಪ್ರೋಸೆಸ್ ನಾಗ ನಮಗ್ ಟೆಕ್ನಿಕ್ಸ್ ಅದಾವ. ಅಂದ್ರೆ ಡಾಟಾ ಮೈನಿಂಗ್ ಪ್ರೋಸೆಸ್ ಮಾಡ್ಬೇಕಾದಾಗ ನಮ್ಗ 6 ಡಿಫ್ರೆಂಟ್ ಟೆಕ್ನಿಕ್ಸ್ ಅದಾವ ಅಂತ ಹೇಳ್ತಾನೆ. ಒನ್ ಇಸ್ ಅಸೋಸಿಯೇಷನ್, ಸೆಕೆಂಡ್ ಒನ್ ಇಸ್ ಸೀಕ್ವೆನ್ಸ್ ಅನಾಲಿಸಿಸ್, ಥರ್ಡ್ ಒನ್ ಇಸ್ ಕ್ಲಾಸಿಫಿಕೇಶನ್, ಫೋರ್ತ್ ಒನ್ ಇಸ್ ಕ್ಲಸ್ಟರಿಂಗ್, ಫಿಫ್ತ್ ಒನ್ ಇಸ್ ಫೋರ್ಕಾಸ್ಟಿಂಗ್ ಅಂಡ್ ಸಿಕ್ಸ್ತ್ ಒನ್ ಇಸ್ ಅನಾಮಲಿ ಡಿಟೆಕ್ಷನ್. ಸೊ ಇದ್ರಾಗ ಏನೇನ್ ಮಾಡತ್ತಂತಂದ್ರೆ ಎಲ್ಲಾನು ಹೊಸ ಡಾಟಾಗ ಹೋಗಾಕತ್ತಾನ. ಓಕೆ, ಬೇರೆ ಬೇರೆ ವೇದಾಗ ಹೊಸ ಡಾಟಾನ ಫೈಂಡ್ ಔಟ್ ಮಾಡಾಕತ್ತಾನ ಅಂತ ಹೇಳ್ತಾನೆ. ಸೊ ದಟ್ ಈಸ್ ದ 6 techniques we can see in the data mining. Okay, so after that we have seen the example here. ಅದೇ ಹೇಳಿದೆ, ಈಗ ಓಲ್ಡ್ ಏಜ್ ಹೋಮಿಗೆ ಪೇಷಂಟ್ಸ್ಗೆ ಎಲ್ಲ ಹೆಲ್ಪ್ ಆಗಂಗ ಒಂದು ಇದ್ದಿದ್ದ ಆನ್ಲೈನ್ ಸ್ಟೋರ್ ನ ನ್ಯೂ ಪ್ಯಾಟರ್ನ್ ಆಗಿ ಮಾಡಾಕತ್ತಾನ. ಓಕೆ, ಅಂಡ್ ವಿ ಹ್ಯಾವ್ ಸೀನ್ ದ ಫಿಗರ್ ಇಯರ್. ಅಂದ್ರೆ ಡಾಟಾ ಸೋರ್ಸಸ್ ಅವೈಲೇಬಲ್ ಇರ್ತಾವ, ಆಲ್ರೆಡಿ ಎಕ್ಸಿಸ್ಟಿಂಗ್ ಡಾಟಾ ಇರ್ತಾವ, ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮ್ ಮಾಡ್ತೀವಿ. ಅದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡ್ತೀವಿ, ಡಾಟಾ ವೇರ್ ಹೌಸ್ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಡಾಟಾ ವೇರ್ ಹೌಸ್ ಇಂದ ಮತ್ತೆ ಸ್ಯಾಂಪಲ್ ಡಾಟಾಸ್ ನ ತಗೊಂಡು ಡಾಟಾ ಮೈನಿಂಗ್ ಮಾಡಿ ಬಿಸ್ನೆಸ್ ಒಳಗದನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅಂಡರ್ಸ್ಟುಡ್ ನಿಖಿತಾ? Nikita understood? Fine. Then anybody others? You have doubts? Or everyone cleared? Everyone cleared with the concept called as data mining? Yes, I won't reply from everyone. If you have any doubts also, you can say me. Everyone cleared? Only 4 people raised the hand, so I should think that only 4 people understood. ನೀವು ಸಿಗ್ರಿ ಮಕ್ಕಳ, ನನಗ ಆಫ್ಲೈನ್ ಸಿಗ್ರಿ, ಹೇಳ್ತೀನಿ ನಾನು. ಫೈನಲಿ ಯಾರ್ಯಾರಿಗಾರ ಸ್ಪೆಷಲಿ ಇನ್ನತನ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿಲ್ಲ, ಅವರೇ ಒಂದ್ 4-5 ಮಂದಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ರು. ಬರ್ರಿ ಈ ಸತೆ ನಂಗೆ ಸೆಕೆಂಡ್ ಯೂನಿಟ್ ನೋಟ್ಸ್ ಕೇಳಕ್ ಬರ್ರಿ, ನನ್ಗೆ ಹೇಳ್ತೀನಿ, ನಾನು ಕೊಡ್ತೀನಿ ನಿಮ್ಗೆ ಸೆಕೆಂಡ್ ಯೂನಿಟ್ ನೋಟ್ಸ್ ನ. ಫಸ್ಟ್ ಯೂನಿಟ್ ಅಸೈನ್ಮೆಂಟ್ ಸಬ್ಮಿಟ್ ಆದ್ಮೇಲೆ ಸೆಕೆಂಡ್ ಯೂನಿಟ್ ನೋಟ್ಸ್ ಕೊಡಕಿನ. ಓನ್ಲಿ 4 or 5 people sent me the first unit assignment. Okay, until everyone assignment submit ಮಾಡಿದ್ರ ಮೇಲೆ ನಾನು ಸೆಕೆಂಡ್ ಯೂನಿಟ್ ನೋಟ್ಸ್ ಕೊಡ್ತೀನಿ. ಅಲ್ಲಿ ತನ ನನಗೆ ಯಾರು ಸೆಕೆಂಡ್ ಯೂನಿಟ್ ನೋಟ್ಸ್ ಕೇಳಬೇಡಿ. ಫೈನ್? ಓಕೆ, ಒಬ್ಬರನ್ನ ಬರ್ರಿ, ನನಗೆ ಸೆಕೆಂಡ್ ಯೂನಿಟ್ ನೋಟ್ಸ್ ಕೇಳಕ್ ಹೇಳ್ತೀನಿ. ಓಕೆ, ಕುಲ್ದೀಪ್ please submit ಮಾಡಿ. ಏನು you are asking your friends to submit the assignments? Did you submitted your assignment, Kuldeep? Yes, Kuldeep, did you submitted your assignment? I'll just say the names who has submitted the assignment. Divya Pattar, okay, Abdul, Aditi, Genappa, Preeti Jadhav, Kavita Ernad, Megha Mat, Shanta Bhagi, Bhavisha, Ambika Dashal. Ambika Dashal is the first person to submit the assignment. See here, Ambika Dashal, Bhavisha, Megha Mat, Shanta Bhagi, Kavita Ernad, Preeti Jadhav, Genappa, Aditi Purohit, Abdul Razak, Adivya Battar. Only these people have submitted their assignments. Rest all, you have not submitted an assignment of the first unit. Until you submit the first, until everyone submit the assignment of the first unit, don't ask me the second unit's notes. Fine? Clear? Fine. ಬರ್ರಿ ಒಬ್ರೆ ಸಬ್ಮಿಟ್ ಮಾಡಿದವ್ರಿಗೆ ಕೇಳಕ್ ಬರ್ಬೇಡ್ರೆ, ನನಗೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್.
ಎಲ್ಲಾರು ಸಬ್ಮಿಟ್ ಮಾಡಿದ್ಮೇಲೆ ನಾ ಕೊಡಕ್ಕೆ. Say your friends. Yes, Kuldeep, he has not done his assignment and he is motivating his friends to do the assignments. Very good, Kuldeep. ಹಂಗ್ ಮಾಡ್ರಿ, ನೀವು ಸ್ವಲ್ಪ ಮೋಟಿವೇಟ್ ಮಾಡಿ, ನೀವೇ ಮೋಟಿವೇಟ್ ಮಾಡ್ಕೊಂಡು ಸಬ್ಮಿಟ್ ಅರ ಮಾಡಿ. Okay, so fine, then we'll continue in the next class. Big data, the notes again a big concept here. We'll not get the time here. Okay, so fine, then we'll continue in the next class. So hope everyone understood the today's class. Fine then. Thank you. Have a nice day.